ನಮಸ್ಕಾರ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ಇವತ್ತು ನೋ ವಿಡಿಯೋ, ಓನ್ಲಿ ಆಡಿಯೋ. ಇವಾಗ ಆಲ್ರೆಡಿ ನೀವು ವಿಡಿಯೋ ನೋಡಿ ಗೊತ್ತಾಗಿದೆ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾನು ನಿಮಗೆ ಪಾಸ್ತಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದ್ರ ವಿಶೇಷ ಏನು ಗೊತ್ತಾ? ಇದಕ್ಕೆ ನಾವು ಯಾವುದೇ ಥರ ಪ್ರಾಸೆಸ್ಡ್ ಸಾಸ್ನ ಯೂಸ್ ಮಾಡಲ್ಲ. ಮನೇಲೇ ಅವಕಾಡೋ ಯೂಸ್ ಮಾಡ್ಕೊಂಡು ಹೆಂಗೆ ವೈಟ್ ಸಾಸ್ ಪಾಸ್ತಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಹಂಗಾದ್ರೆ ಸ್ಟಾರ್ಟ್ ಮಾಡೋಣ. ಚಲೋ ಬೈ, ಚೆನ್ನಾಗಿ ಕಾಯ್ತಿರೋ ನೀರಿಗೆ 1-2 ಸ್ಪೂನ್ ಸಾಲ್ಟ್ ಹಾಕೋಣ. ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಅದಾದಮೇಲೆ ನಾವು ಪಾಸ್ತಾನ ಕಟ್ ಮಾಡಿಕೊಂಡು ಆ ಪಾಸ್ತಾನ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಸ್ವಲ್ಪ ನೀರು ಜಾಸ್ತಿ ಇಡಿ. ಸೊ ಪಾಸ್ತಾ ಬೇಯೋವಾಗ ನೀರನ್ನ ಅಬ್ಸಾರ್ಬ್ ಮಾಡುತ್ತೆ. ಸೊ ಆವಾಗ ಪಾಸ್ತಾ ಚೆನ್ನಾಗಿ ಬರುತ್ತೆ. ಮತ್ತು ಪಾಸ್ತಾನ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ನಾವು ಅದನ್ನು ತಿಂದರೆ ಬೆಂದಿದೆ ಅಂತ ಅನಿಸಿದ ತಕ್ಷಣ ಅದನ್ನು ತೆಗೆದುಬಿಡಬೇಕು. ಪಾಸ್ತಾ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಒಂದು ಫೋರ್ಕಲ್ಲಿ ಒಂದೇ ಒಂದು ಪಾಸ್ತಾನ ಆಚೆ ತೆಗೆದ್ಬಿಟ್ಟು ಕಟ್ ಮಾಡಿ ನೋಡೋಣ ಬೆಂದಿದೆಯಾ ಅಂತ. ಈ ಥರ ಕಟ್ ಮಾಡೋಕ್ಕಾದರೆ ಬೆಂದಿದೆ ಅಂತ. ಆಮೇಲೆ ಒಂದು ಜಾರ್ಲಿನ ತೊಗೊಂಡು ಅದನ್ನು ವಾಟರ್ನೆಲ್ಲ ತೆಗೆದುಬಿಡೋಣ. ಇವಾಗ ಅದಕ್ಕೆ ಶಿಫ್ಟ್ ಮಾಡಿದ್ರೆ ಈ ಥರ ನೀರೆಲ್ಲ ತೆಗೆದ್ಬಿಟ್ಟು ರೆಡಿಯಾಗಿದೆ. ಇವಾಗ ವೆಜಿಟೇಬಲ್ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಪಾಸ್ತಾಗೆ 2 ಕ್ಯಾರೆಟು, 1 ಇಡೀ ಬೀನ್ಸು ಮತ್ತು 1 ಈರುಳ್ಳಿ ಹಾಗೇ ಪನ್ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇದಲ್ಲದೆ ನೀವು ಬೇರೆ ಎಲ್ಲ ವೆಜಿಟೇಬಲು ಆ್ಯಡ್ ಮಾಡ್ಕೋಬೋದು. ಲೈಕ್ ಪೀಸು, ಕ್ಯಾಪ್ಸಿಕಮ್ಮು, ಬ್ರಾಕಲಿ ಅಥವಾ ಮಶ್ರೂಮ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ವೆಜಿಟೇಬಲ್ ಜಾಸ್ತಿ ಬೇಡ ಅಂದರೆ ಇಷ್ಟು ಮಾತ್ರ ಹಾಕೊಬೋದು. ಸರಿ, ಹಂಗಾದರೆ ಬನ್ನಿ ವೆಜಿಟೇಬಲ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಆಯಿತು. ಈ ಥರ ಸಣ್ಣದಾಗಿ ಕ್ಯಾರೆಟು, ಬೀನ್ಸು, ಪನ್ನೀರು, ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಇವಾಗ ಬಾಣಲಿ ಇಟ್ಕೊಂಡು ಇದನ್ನೆಲ್ಲ ಫಸ್ಟು ಫ್ರೈ ಮಾಡ್ಕೊಳ್ಳೋಣ, ಆಯಿತಾ? ಇವಾಗ ಬಾಣಲಿಗೆ 4-5 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಅವಕಾಡೋ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಇಲ್ಲಿ ಅವಕಾಡೋ ಆಯಿಲ್ ಚೆನ್ನಾಗಿ ಸಿಗುತ್ತೆ. ಸೊ ಎಣ್ಣೆನ ಹಾಕಿದ್ಮೇಲೆ ಅದನ್ನು ಕಾಯಕ್ಕೆ ಬಿಡಬೇಕು. ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚಿತ್ರಾನ್ನಕ್ಕೆ ಫ್ರೈ ಮಾಡ್ತೀವಲ್ಲ ಅದೇ ಥರ ಗೋಲ್ಡನ್ ಕಲರ್ ಆಗೋವಷ್ಟು ಫ್ರೈ ಮಾಡ್ಕೊಬೇಕು. ಸೊ ಫಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ತರಕಾರಿಗಳು ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡಬೇಕು. ಯಾಕಂದರೆ ಇದಾದಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಪಾಸ್ತಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಅದಕ್ಕೆ ಇವಾಗ 1-2 ಟೇಬಲ್ ಸ್ಪೂನ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದು ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ. ಸೊ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ತರಕಾರಿ ಅರ್ಧ ಬೆಂದಿದೆ. ಸೊ ಇವಾಗ ನಾವು ಪನ್ನೀರ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕಂಟೈನರ್ಗೆ ಶಿಫ್ಟ್ ಮಾಡೋಣ. ನೋಡಿ, ಇವಾಗ ಪಾಸ್ತಾ ಮತ್ತು ವೆಜಿಟೇಬಲ್ ಎರಡೂ ರೆಡಿ ಆಯಿತು. ಇವಾಗ ನಾವು ಸಾಸ್ನ ರೆಡಿ ಮಾಡ್ಕೊಬೇಕು. ಸಾಸಿಗೆ ಏನೇನು ಬೇಕಪ್ಪ ಅಂದರೆ 3/4 ಕಪ್ ಹಾಲು, 3 ಸ್ಪೂನಷ್ಟು ಮೈದಾ ಹಿಟ್ಟು, ಆಲ್ ಪರ್ಪಸ್ ಫ್ಲಾರು, ಅದಾದಮೇಲೆ ಮಯೋನೀಸು, ಆಮೇಲೆ 2 ಸ್ಪೂನು ಕೆಚಪ್ಪು, 1 ಅವಕಾಡೋ, ಆಮೇಲೆ ಚೆನ್ನಾಗಿ ಕಟ್ ಮಾಡಿರೋ 3-4 ಬೆಳ್ಳುಳ್ಳಿ, ಅದಾದಮೇಲೆ ಪೆಪ್ಪರ್ ಪೌಡರು. ಇಷ್ಟು ಸಾಸ್ ಮಾಡೋಕ್ಕೆ ಬೇಕು ನಮಗೆ. ಅವಕಾಡೋನ ಕಟ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಬಾಣಲಿಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯ ತನಕ ಬಿಡಿ. ಅದು ಸ್ವಲ್ಪ ಕಾದ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಕಲರ್ ಆಗೋ ತನಕ. ಆಮೇಲೆ ಮೈದಾ ಹಿಟ್ಟು ತಗೊಂಡು 2-2.5 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಸೊ ಈ ಮೈದಾ ಹಿಟ್ಟು ಹಸಿ ಎಲ್ಲ ಹೋಗಿ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕನೂ ಫ್ರೈ ಮಾಡ್ತಾನೆ ಇರಬೇಕು. ಹಂಗೆ ಅದು ರೆಡಿ ಆದಮೇಲೆ ಆ ಹಾಲನ್ನ ತೊಗೊಂಡು ಆ ಹಾಲನ್ನ ಫುಲ್ ಅದಕ್ಕೆ ಹಾಕಿ, ಅದಾದಮೇಲೆ ಅದಕ್ಕೆ ಮತ್ತೆ ಇನ್ನೊಂದು ಕಪ್ಪು 1-1.5 ಕಪ್ಪಷ್ಟು ನೀರನ್ನ ಹಾಕ್ಕೊಬೇಕು. ಇಟ್ಸ್ ಡಿಪೆಂಡ್ಸ್ ಆನ್ ನಿಮಗೆ ಎಷ್ಟು ತೆಳುವಾಗಿ ಬೇಕು ಸಾಸ್ ಅಂತ. ಸೊ ಅದನ್ನು ಹಾಕಾದ್ಮೇಲೆ ನೀರನ್ನ ಅದನ್ನು ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೋಣ ಇವಾಗ.
ಸೊ 1 1.5 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಬೇಕು. ನೀವು ಚಿಲ್ಲಿ ಫ್ಲೇಕ್ಸ್ನೂ ಹಾಕೊಬೋದು, ನಿಮಗೆ ಮಾಡ್ಕೋತಾ ಇದ್ದರೆ. ಮಕ್ಕಳಿಗಂದರೆ ನಾವು ಖಾರ ಹಾಕಲ್ಲ ಅಲ್ವಾ, ಅದಕ್ಕೇ ಪೆಪ್ಪರ್ ಪೌಡ್ರ್ ಮಾತ್ರ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇವಾಗ ಅದ್ರ ಜೊತೆಗೆ 1 1.5 ಟೇಬಲ್ ಸ್ಪೂನು ಸಾಲ್ಟ್ ಕೂಡ ಹಾಕ್ಕೊಳ್ಳೋಣ. ಇಟ್ ಡಿಪೆಂಡ್ಸ್, ಬಿಕಾಸ್ ಆಲ್ರೆಡಿ ಪಾಸ್ತಾಗೆ ಮತ್ತು ವೆಜಿಟೇಬಲ್ಗೆ ಹಾಕಿದ್ದೀವಲ್ವ ಸಾಲ್ಟು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದಾದಮೇಲೆ ನೋಡಿ ಅದು ಹೆಂಗೆ ತಿಕ್ಕ ಕನ್ಸಿಸ್ಟೆನ್ಸಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಸೊ ಅದು ತಿಕ್ಕಾಗುತ್ತೆ. ತಿಕ್ಕಾದಮೇಲೆ ಅದಕ್ಕೆ ಅವಕಾಡೋ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ಅದನ್ನು. ಅದ್ರ ಜೊತೆಗೆ ನೀವಿವಾಗ ಕೆಚಪ್ ಇಟ್ಕೊಂಡಿದ್ದೀರ ಅಲ್ವಾ, ಅದನ್ನು ಹಾಕಿ 2 ಟೇಬಲ್ ಸ್ಪೂನ್ ಕೆಚಪ್ ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕೋಬೋದು, ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟು. ಅದ್ರ ಜೊತೆಗೆ ಮತ್ತು 2 ಟೇಬಲ್ ಸ್ಪೂನು ಮಯನೀಸ್ ಕೂಡ ಹಾಕೊಬೇಕು. ಸೊ 2 to 3 ಹಾಕೊಬೋದು, ಚೆನ್ನಾಗಿರುತ್ತೆ ಇದು ಮಯನೀಸ್, ಅದೇನು ಜಾಸ್ತಿ ಅಲ್ಲ ಅಲ್ವಾ. ಸೊ ಅದನ್ನು ಹಾಕಿಬಿಟ್ಟು ಅದೆಲ್ಲ ಆದಮೇಲೆ ಅದನ್ನು ಚೆನ್ನಾಗಿ ತಿರುಗಿಸಿ, ಆಯಿತಾ. ಸೊ ಇದು ಫುಲ್ ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಅಲ್ಲಿ ತನಕನೂ ನೀವು ಮಿಕ್ಸ್ ಮಾಡಿ ಬೇಯಿಸ್ತಾನೆ ಇರಬೇಕು. ಸೊ ಇದು ಜಾಸ್ತಿ ಬೇಯಿಸಿದಷ್ಟು ಸಾಸು ಟೇಸ್ಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ರೆಡಿ ಆಗ್ತಾಯಿದೆ ಇವಾಗ. ಹಾಗೆ ಟೇಸ್ಟ್ ನೋಡಿ ಎಲ್ಲ ಸರಿ ಇದೆಯಾ ಅಂತ. ಅದಾದಮೇಲೆ ಅದನ್ನು ಇನ್ನೊಂದು ಸಲ ತಿರುಗಿಸಿ ನೋಡಿ ಫುಲ್ಲು ರೆಡಿ ಆಯಿತಾ ಅದು ತಿಕ್ಕಾಗಿ ಅಂತ. ಅದಾದಮೇಲೆ ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ ಅದಕ್ಕೆ. ಸೊ ವೆಜಿಟೇಬಲ್ನೆಲ್ಲ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡೋಣ. ಆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾವು ಅದು ಪಾಸ್ತಾನ ತಗೊಂಡು ಅದಕ್ಕೆ ಹಾಕ್ಬಿಡೋಣ ಇವಾಗ. ಸೊ ಪಾಸ್ತಾನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅದನ್ನೆಲ್ಲ ಫುಲ್ ಕಟ್ ಮಾಡಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ ಪಾಸ್ತಾ, ಇದೇ ಥರ ಇರಬೇಕು, ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಪಾಸ್ತಾ. ಸೊ ಅದನ್ನೆಲ್ಲ ತಗೊಂಡು ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಇವಾಗ. ಸಾಸು, ಪಾಸ್ತಾ, ವೆಜಿಟೇಬಲ್ ಎಲ್ಲ ಫುಲ್ ಮಿಕ್ಸ್ ಆಗಬೇಕು, ಆವಾಗಲೇ ಚೆನ್ನಾಗಾಗೋದು. ಮತ್ತು ಫ್ಲೇಮ್ನ ಬೇಕಿದ್ರೆ ಲೋನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ಅದು ಹಂಗೇ ಅದು ಸ್ವಲ್ಪ ಬೇಯ್ತಾನೂ ಇರಬೇಕು ಸೈಮಲ್ಟೇನಿಯಸ್ಲಿ, ಅವಾಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪಾಸ್ತಾ ರೆಡಿ ಆಯ್ತು ಇವಾಗ. ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಅಲ್ವಾ. ನಾನು ಇನ್ನೂ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನೋ ಹಾಕಿಲ್ಲ, ಯಾಕಂದರೆ ನಾನು ಇದನ್ನು ನನ್ನ ಮಗನಿಗೋಸ್ಕರ ಕೂಡ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು ಪೋರ್ಷನ್ನ ಬೇರೆ ಕಂಟೈನರ್ಗೆ ತೆಗೆದಿಟ್ಬಿಟ್ಟು ಅದಾದಮೇಲೆ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ಅದು ಬಾಣಲಿಯಲ್ಲಿ ಇದೆಯಲ್ಲ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನೋನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಏನೂ ಕೂಡ ಟೇಸ್ಟ್ ಚೇಂಜ್ ಆಗೋಲ್ಲ, ನೀವು ಕೊನೆಗೆ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ, ನಮಗೆ ಇಬ್ರಿಗೂ ಸೇರಿಸಿ ಮಾಡಬೇಕಾದ್ರೆ ನಾವು ಇದೇ ಥರ ಮಾಡ್ಕೊಬೇಕಾಗುತ್ತೆ, ಅವ್ರು ಸ್ಪೈಸಿ ಫುಡ್ನ ತಿನ್ನಲ್ಲ ಅಂದರೆ. ಸೊ ಇದೆರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಯಮ್ಮಿ ಅವಕಾಡೋ ವೈಟ್ ಸಾಸ್ ಪಾಸ್ತಾ ರೆಡಿ. ತುಂಬ ಟೇಸ್ಟಿಯಾಗಿದೆ, ಹೆಲ್ದಿಯಾಗೂ ಇರುತ್ತೆ. ಇವಾಗ ಮಾರ್ಕೆಟಲ್ಲಿ ಎಂಥ ವೆರೈಟೀಸ್ ಆಫ್ ಪಾಸ್ತಾ ಬಂದಿದೆ ಅಲ್ವಾ, ಸ್ಪಿನಾಚ್ ಪಾಸ್ತಾ, ಆಮೇಲೆ ಇದು ವೀಟ್ ಪಾಸ್ತಾ ಅಂತ ಎಲ್ಲ. ಸೊ ನೀವು ತಗೊಬಂದು ಟ್ರೈ ಮಾಡ್ಬೋದು, ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ನೋ ಗಿಲ್ಟ್ ಪಾಸ್ತಾ ಇದು, ಸೊ ಟ್ರೈ ಮಾಡಿ.